ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1091ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲ ನ್ಯೂಸ್ ಬಂದ್ಬಿಟ್ಟು ನಮಗೆ ಆಪಲ್ ಕಂಪ್ನಿಯವರು ನೆಕ್ಸ್ಟ್ ನಮಗೆ ಐಫೋನ್ 17 ಸೀರೀಸ್ ನ ಲಾಂಚ್ ಮಾಡ್ತಿದ್ದಾರೆ. ಎಲ್ಲರಿಗೂ ಕೂಡ ಗೊತ್ತಿರೋದೆ. ಅದರಲ್ಲಿ ಒಂದು ಮೊಬೈಲ್ಗೆ ತುಂಬಾ ಡಿಮ್ಯಾಂಡ್ ಇದೆ, ಐಫೋನ್ 17 ಏರ್ ಅಂತೇಳಿ. ಇದು ಬಂದ್ಬಿಟ್ಟು ಆಪಲ್ ಕಡೆಯಿಂದ ಬರ್ತಾರೆ ಸ್ಲಿಮ್ಮೆಸ್ಟ್ ಫೋನ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಈ ಮೊಬೈಲ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಏನಕ್ಕೆ ವೇಟ್ ಮಾಡ್ತಿದ್ದಾರೆ ಅಂದ್ರೆ ನಿಮಗೆ ತುಂಬಾ ಪ್ರೈಸ್ ಅಂತೂ ಜಾಸ್ತಿನೇ ಇರುತ್ತೆ, ಆದ್ರೆ ತುಂಬಾ ಜನ ಅದೆಷ್ಟು ಸ್ಲಿಮ್ ಇರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ತುಂಬಾ ಜನ ವೇಟ್ ಮಾಡ್ತಿದ್ದಾರೆ. ಇವಾಗ ಈ ಮೊಬೈಲ್ಗೆ ಸಂಬಂಧಪಟ್ಟ ಲೈವ್ ವಿಡಿಯೋ ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಡಮ್ಮಿ ಮೊಬೈಲ್. ಆದ್ರೆ ಈ ಮೊಬೈಲ್ ಡಿಸೈನ್ ನೋಡ್ತಾ ಇದ್ರೆ ನಾವು ಅಂದ್ಕೊಂಡಿರೋದಕ್ಕಿಂತ ಇನ್ನೂ ಒಂದು ಸ್ವಲ್ಪ ಸ್ಲಿಮ್ ಇದೆ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇದೆ. ಯಾಕೆಂದ್ರೆ ನೋಡಿದ್ರೆ ಮಾತ್ರ ತುಂಬಾನೇ ಸ್ಲಿಮ್ ಇದೆ. ರೀಸೆಂಟ್ ಆಗಿ ಸ್ಯಾಮ್ಸಂಗ್ ಅವರು ಲಾಂಚ್ ಮಾಡಿದ್ರಲ್ಲ S25 ಎಡ್ಜ್ ಅಂತೇಳಿ, ಆ ಮೊಬೈಲ್ ಕಂಪೇರ್ ಮಾಡಿದ್ರು ಕೂಡ ಇದು ಒಂದು ಸ್ವಲ್ಪ ಸ್ಲಿಮ್ ಆಗಿ ಕಾಣಿಸ್ತಾ ಇದೆ. ಥಿಕ್ನೆಸ್ ಅನ್ನೋದು ತುಂಬಾ ಮಟ್ಟಿಗೆ ಕಮ್ಮಿ ಇದೆ ಅಂತಾನೆ ಹೇಳ್ಬೋದು. ಇದು ನಿಮಗೆ 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಬಂದ್ಬಿಟ್ಟು ಈ ಒಂದು ಮೊಬೈಲ್ ಅಲ್ಲಿ 2800 mAh ಬ್ಯಾಟರಿ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ನೀವು ತುಂಬಾ ಮಟ್ಟಿಗೆ ಕಾಂಪ್ರಮೈಸ್ ಆಗ್ಲೇಬೇಕಾಗತ್ತೆ. ತುಂಬಾ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಕಾಂಪ್ರಮೈಸ್ ಆಗಬೇಕು. ಅದ್ರ ಜೊತೆಗೆ ಪ್ರೈಸು ಕೂಡ ನಿಮಗೆ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ನೋಡೋಣಂತೆ, ಆಪಲ್ ಕಂಪ್ನಿಯವರು ಲಾಂಚ್ ಮಾಡೋವರೆಗೂ ತಿಂಗಳಿಗೊಂದು ರೆಂಡರ್ಸ್ ಹೊರಗೆ ಬರ್ತಾನೆ ಇರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮೊಟೊರೋಲಾ ಅವರು ನಿನ್ನೆ ನಮ್ಮ ಇಂಡಿಯಾದಲ್ಲಿ Moto G96 ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ರೀಸನಬಲ್ ಪ್ರೈಸ್ ಅಲ್ಲೇ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.67 ಇಂಚಸ್ ಫುಲ್ HD ಪ್ಲಸ್ ಡಿಸ್ಪ್ಲೇ ಇಂದ ಬರುತ್ತೆ. 144 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಪ್ರೊಸೆಸರ್, ನಿಮಗೆ ತುಂಬಾ ಚೆನ್ನಾಗಿ ಆಪ್ಟಿಮೈಸ್ ಮಾಡಿರ್ತಾರೆ. ಮೇನ್ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ, ಸೆಕೆಂಡರಿ ಕ್ಯಾಮೆರಾ 8 ಮೆಗಾ ಪಿಕ್ಸೆಲ್ ಇರುತ್ತೆ, ಫ್ರಂಟ್ ಕ್ಯಾಮೆರಾ 32 ಮೆಗಾ ಪಿಕ್ಸೆಲ್ ಇರುತ್ತೆ, 5500 mAh ಬ್ಯಾಟರಿ ಇರುತ್ತೆ, 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ಬೇಸ್ ವೇರಿಯಂಟ್ 8GB 128GB 18,000 ಇಟ್ಟಿದ್ದಾರೆ. 18,000 ಕೊಟ್ಟು ಈ ಮೊಬೈಲ್ ನ ಪರ್ಚೇಸ್ ಮಾಡಬಹುದಾ ಬ್ರೋ ಅಂದ್ರೆ ನಿಮಗೆ ಒಂದು ರೀತಿ ಆಲ್ ರೌಂಡರ್ ಮೊಬೈಲ್ ಅಂತಾನೆ ಹೇಳ್ಬೋದು. ಮೋಟೋರೋಲಾ ಮೊಬೈಲ್ಸ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಕ್ಯಾಮೆರಾ ಚೆನ್ನಾಗಿರುತ್ತೆ, ಬ್ಯಾಟರಿ ಆಪ್ಟಿಮೈಸೇಷನ್ ತುಂಬಾ ಚೆನ್ನಾಗಿರುತ್ತೆ, ಪ್ರೊಸೆಸರ್ನು ಕೂಡ ತುಂಬಾ ಚೆನ್ನಾಗಿ ಆಪ್ಟಿಮೈಸ್ ಮಾಡಿರ್ತಾರೆ. 20,000 ಒಳಗಡೆ ಒಂದೊಳ್ಳೆ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇದು ಕೂಡ ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಯೂಟ್ಯೂಬ್ ಅವರು ಕಂಪ್ಲೀಟ್ ಪಾಲಿಸಿನ ಚೇಂಜ್ ಮಾಡಿದ್ದಾರೆ. ಜುಲೈ 15ನೇ ತಾರೀಕಿಂದ ಈ ಒಂದು ರೂಲ್ ಅನ್ನೋದು ಅಪ್ಲೈ ಆಗುತ್ತೆ. ಯಾರಾದ್ರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು, ಒಂದು ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಅವರಿಗೆ ಈ ಒಂದು ರೂಲ್ಸ್ ತುಂಬಾನೇ ಯೂಸ್ ಆಗುತ್ತೆ. ಇವಾಗ ಕಂಪ್ಲೀಟ್ ರೂಲ್ಸ್ ಅನ್ನೋದು ಚೇಂಜ್ ಮಾಡ್ತಿದ್ದಾರೆ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ರಿಯೂಸ್ಡ್ ಕಂಟೆಂಟ್ ಯೂಸ್ ಮಾಡ್ತಾರೆ. ಇವಾಗ ಒಂದು ಚಾನಲ್ ಅಲ್ಲಿ ಏನು ಬೇಡ, ಇವಾಗ ನಾನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ, ನನ್ನ ವಿಡಿಯೋನೇ ಕಂಪ್ಲೀಟ್ ಆಗಿ ಡೌನ್ಲೋಡ್ ಮಾಡಿ ಅವ್ರ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಇದನ್ನ ನಾವು ರಿಯೂಸ್ಡ್ ಕಂಟೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ನಾವು ಅದಕ್ಕೆ ಪರ್ಮಿಷನ್ ಕೂಡ ಕೊಡೋದಿಲ್ಲ. ಇದರಿಂದ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಇವಾಗ ಫೇಮಸ್ ಇರ್ತಾರಲ್ಲ, ಅವ್ರ ವಿಡಿಯೋಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋದು, ಇವ್ರ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡೋದು. ಇದರಿಂದ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗುತ್ತೆ, ಅದ್ರ ಜೊತೆಗೆ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಯೂಟ್ಯೂಬ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಜುಲೈ 15ನೇ ತಾರೀಕಿಂದ ಇದು ಯಾವುದಕ್ಕೂ ಕೂಡ ನಾವು ಚಾನ್ಸ್ ಕೊಡೋದಿಲ್ಲ. ಯಾವ್ದಾದ್ರು ಒಂದು ವಿಡಿಯೋ ಅಪ್ಲೋಡ್ ಆಯ್ತು ಅಂದ್ರೆ ಅದು ನಿಮ್ ಓನ್ ವಿಡಿಯೋ ಆಗಿರ್ಬೇಕು, ನಿಮ್ ಫೇಸ್ ಕಾಣಿಸ್ಬೇಕು, ಅದ್ರ ಜೊತೆಗೆ ವಾಯ್ಸ್ ಕೂಡ ನಿಮ್ದೇ ಇರಬೇಕು. ಅಲ್ಲೆಲ್ಲಾದ್ರೂ AI ಯೂಸ್ ಮಾಡಿರೋದು, ಬೇರೆಯವ್ರ ವಿಡಿಯೋ ತಗೊಂಡ್ ಬಂದ್ ಹಾಕೋದು, ಆ ರೀತಿಯಾಗಿ ಏನಾದ್ರೂ ಇತ್ತು ಅಂದ್ರೆ ನಾವು ಆ ಚಾನಲ್ಗೆ ಮಾನಿಟೈಸೇಷನ್ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಯಾರಾದ್ರೂ ಈ ರೀತಿಯಾಗಿ ಮಾಡ್ತಾ ಇದ್ರೆ ದಯವಿಟ್ಟು ನಿಲ್ಲಿಸ್ಬಿಡಿ. ಅಕಸ್ಮಾತ್ ಆಗಿ ನಾಳೆ ದಿವಸ ಅವ್ರು ಏನಾದ್ರೂ ಮಾನಿಟರ್ ಮಾಡಿದ್ರು ಕೂಡ ನಿಮ್ ಚಾನಲ್ ಡಿಲೀಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಆದಷ್ಟು ಓನ್ ಕಂಟೆಂಟ್ ಹಾಕಿ, ಅವಾಗ ನಿಮಗೆ ಏನು ಕೂಡ ಪ್ರಾಬ್ಲಮ್ ಇರೋದಿಲ್ಲ, ಯಾರು ಕೂಡ ಟಚ್ ಮಾಡೋದಿಲ್ಲ. ತುಂಬಾ ಜನ ಈ ರೀತಿಯಾಗಿ ಮಾಡ್ತಿರ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಆ ರೀತಿಯಾಗಿ ಒಂದು ವಿಡಿಯೋನ ಪ್ರೊಡ್ಯೂಸ್ ಮಾಡಿ, ನಿಮ್ ಇನ್ಫಾರ್ಮೇಶನ್ ನೀವು ಪ್ರೊವೈಡ್ ಮಾಡಿ, ಬೇರೆಯವ್ರ ವಿಡಿಯೋನ ರೆಫರೆನ್ಸ್ ಆಗಿ ತಗೊಳ್ಳಿ, ಅದರಿಂದ ತುಂಬಾ ಇನ್ಫಾರ್ಮೇಶನ್ ಗೇನ್ ಮಾಡಿ, ಅದರಲ್ಲಿ ತಪ್ಪಿಲ್ಲ. ಆದ್ರೆ ಆಸ್ ಇಟ್ ಈಸ್ ಒಂದು ವಿಡಿಯೋನ ತಗೊಂಡು ಅದೇ ವಿಡಿಯೋ ನಿಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಅವಾಗ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿರಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಕಂಪ್ನಿಯವರು ಅಫಿಷಿಯಲ್ ಆಗಿ ಒಂದು ಪೇಟೆಂಟ್ ನ ಫೈಲ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಕ್ಯಾಮ್ರಾ ಪೇಟೆಂಟ್ ಅಂತಾನೆ ಹೇಳ್ಬೋದು. ಎಷ್ಟೋ ವರ್ಷಗಳಾಗಿದ್ದಾದ್ಮೇಲೆ ಆಪಲ್ ಕಂಪ್ನಿಯವರು ಅವ್ರ ಕಂಪ್ಲೀಟ್ ಸೆನ್ಸಾರ್ ನ ಚೇಂಜ್ ಮಾಡ್ತಿದ್ದಾರೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ಒಂದು ಪೇಟೆಂಟ್ ಇವ್ರು ಯಾವ ರೀತಿ ಫೈಲ್ ಮಾಡಿದ್ದಾರೆ ಅಂದ್ರೆ, ಇವಾಗ ನಮ್ ಹ್ಯೂಮನ್ ಐ ಏನಿರುತ್ತಲ್ಲ, ನಮ್ ಕಣ್ಣು ಏನಿರುತ್ತಲ್ಲ, ಇವಾಗ ನಮ್ ಕಣ್ಣು ನೋಡ್ಬೋದು ಎಷ್ಟು ಕ್ಲಾರಿಟಿ ಇರುತ್ತೆ, ದೂರದಲ್ಲಿರೋದನ್ನು ಕೂಡ ನಾವು ತುಂಬಾ ಕ್ಲಾರಿಟಿಯಾಗಿ ನೋಡ್ಬೋದು. ಸೇಮ್ ಅದೇ ತರ ಒಂದು ಟೆಕ್ನಾಲಜಿನ ಬೇಸ್ ಮಾಡಿಕೊಂಡು ಇವರು ಕ್ಯಾಮ್ರಾನ ಸೆಟಪ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಒಂದು ಪೇಟೆಂಟ್ ಆದ್ರೆ ಫೈಲ್ ಮಾಡಿದ್ದಾರೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ನಮ್ ಒಂದು ಕಣ್ಣು ಮೆಗಾ ಪಿಕ್ಸೆಲ್ ವೈಲ್ ನಾವೇನಾದ್ರೂ ಸೆಲೆಕ್ಟ್ ಮಾಡಿದ್ರೆ 576 ಮೆಗಾ ಪಿಕ್ಸೆಲ್ ಇರುತ್ತೆ. ಅಷ್ಟು ಮೆಗಾ ಪಿಕ್ಸೆಲ್ ಒಂದು ಕಣ್ಣಿಂದ ಇರುತ್ತೆ. ಎರಡು ಕಣ್ಣಿಂದ ಕೂಡ ನಾವು ಕಂಬೈನ್ ಮಾಡಿದ್ರೆ ಹತ್ತತ್ರ 1000 ಮೆಗಾ ಪಿಕ್ಸೆಲ್ ಇರುತ್ತೆ. ಅದಕ್ಕೆ ನಮ್ ಕಣ್ಣು ಅನ್ನೋದು ಅಷ್ಟು ಶಾರ್ಪ್ ಇರುತ್ತೆ, ದೂರದಲ್ಲಿರೋ ಆಬ್ಜೆಕ್ಟ್ ಕೂಡ ನಾವು ಈಸಿಯಾಗಿ ನೋಡಬಹುದು. ಅದ್ರ ಮೇಲೆ ಇವರು ಪೇಟೆಂಟ್ ಆದ್ರೆ ಫೈಲ್ ಮಾಡಿದ್ದಾರೆ. ಇದರಲ್ಲಿ ತುಂಬಾ ಚೇಂಜಸ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ತುಂಬಾ ಸೆನ್ಸಾರ್ಸ್ ನ ಆಡ್ ಮಾಡ್ತಾರೆ.
ಇವಾಗ ಅಟ್ ಪ್ರೆಸೆಂಟ್ ಪೇಟೆಂಟ್ ಆದರೆ ಫೈಲ್ ಮಾಡಿದ್ದಾರೆ. ನೆಕ್ಸ್ಟ್ ನಮಗೆ ಹೊಸ ಐಫೋನ್ಸ್ ಬರುತ್ತಲ್ಲ, ಅದರಲ್ಲಿ ನಾವು ಈ ಒಂದು ಕ್ಯಾಮ್ರಾ ಟೆಕ್ನಾಲಜಿ ಆದರೆ ನೋಡ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ, ಸ್ಯಾಮ್ಸಂಗ್ ಕಂಪ್ನಿಯವರು ನಿನ್ನೆ ನಮ್ಮ ಇಂಡಿಯಾದಲ್ಲಿ ಒಫಿಷಿಯಲ್ ಆಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7 ಹಾಗೆ ಬಂದ್ಬಿಟ್ಟು Z Flip 7 ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ. Z Flip 7 FE ಅಂತಾನೂ ಕೂಡ ಲಾಂಚ್ ಮಾಡಿದ್ದಾರೆ. 3 ಫೋಲ್ಡಬಲ್ ಫೋನ್ಸ್ ನ ಲಾಂಚ್ ಮಾಡಿದ್ದಾರೆ, 2 ಫ್ಲಿಪ್ 1 ಫೋಲ್ಡ್. ಈ ಸಲ ನಾನು ತುಂಬಾ ಮಟ್ಟಿಗೆ ಇಂಪ್ರೆಸ್ ಆದೆ ಅಂತಾನೆ ಹೇಳ್ಬೋದು. ಫೋಲ್ಡ್ 6 ಗೆ ಕಂಪೇರ್ ಮಾಡಿದ್ರೆ ಫೋಲ್ಡ್ 7 ನಿಮಗೆ ಯೂಜ್ ಇಂಪ್ರೂವ್ಮೆಂಟ್ಸ್ ಅಂತಾನೆ ಹೇಳ್ಬೋದು. ಡಿಸ್ಪ್ಲೇ ಸೈಜ್ ಅಲ್ಲಿ ಆಗಿರ್ಬೋದು, ಥಿಕ್ನೆಸ್ ಅಲ್ಲಿ ಆಗಿರ್ಬೋದು, ಡಿಸೈನ್ ಅಲ್ಲಿ ಆಗಿರ್ಬೋದು, ನಿಮಗೆ ತುಂಬಾ ಮಟ್ಟಿಗೆ ಚೇಂಜಸ್ ಮಾಡಿದ್ದಾರೆ. ಮೊದಲನೇದಾಗಿ ಫೋಲ್ಡ್ ಬಗ್ಗೆನೇ ಮಾತಾಡೋಣಂತೆ. ಈ ಮೊಬೈಲ್ ಇನ್ನರ್ ಡಿಸ್ಪ್ಲೇ ಓಪನ್ ಮಾಡಿದಾದ್ಮೇಲೆ ನಿಮಗೆ 8 ಇಂಚಸ್ ವರೆಗೂ ಇರುತ್ತೆ. ಔಟರ್ ಡಿಸ್ಪ್ಲೇ ಏನಿದಲ್ಲ ಇದು ನಿಮಗೆ 6.5 ಇಂಚಸ್ ವರೆಗೂ ಇರುತ್ತೆ. ಡಿಸ್ಪ್ಲೇ ಮಾತ್ರ ಸುಪೀರಿಯರ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಡಿಸ್ಪ್ಲೇ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 888 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇನ್ನ ಕ್ಯಾಮ್ರಾಸ್ ವಿಷಯಕ್ಕೆ ಬಂದ್ರೆ ಮೇನ್ ಕ್ಯಾಮ್ರಾ 200 ಮೆಗಾ ಪಿಕ್ಸೆಲ್ ಇರುತ್ತೆ, ಸೆಕೆಂಡರಿ ಕ್ಯಾಮ್ರಾ 12 ಮೆಗಾ ಪಿಕ್ಸೆಲ್ ಇರುತ್ತೆ, ಥರ್ಡ್ ಕ್ಯಾಮ್ರಾ 10 ಮೆಗಾ ಪಿಕ್ಸೆಲ್ ಇರುತ್ತೆ. ಫ್ರಂಟ್ ಕ್ಯಾಮ್ರಾ ನಿಮಗೆ 2 ಇರುತ್ತೆ. ಓಪನ್ ಮಾಡಿದಾದ್ಮೇಲೆ ಒಂದು 10 ಮೆಗಾ ಪಿಕ್ಸೆಲ್ ಇರುತ್ತೆ, ಕ್ಲೋಸ್ ಮಾಡಿದಾದ್ಮೇಲೆ ಹೊರಗಡೆ ಒಂದು 10 ಮೆಗಾ ಪಿಕ್ಸೆಲ್ ಇರುತ್ತೆ. ಟೋಟಲ್ ಆಗಿ 20 ಮೆಗಾ ಪಿಕ್ಸೆಲ್ ಅಂತಾನೆ ಹೇಳ್ಬೋದು. 4400 mAh ಬ್ಯಾಟರಿ ಇರುತ್ತೆ. 25 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಸ್ಪೆಸಿಫಿಕೇಶನ್ಸ್ ಮಾತ್ರ ಟಾಪ್ ನಾಚ್ ಅಂತಾನೆ ಹೇಳ್ಬೋದು, ತುಂಬಾನೇ ಚೆನ್ನಾಗಿದೆ. ಇನ್ನ ಫ್ಲಿಪ್ ವಿಷಯಕ್ಕೆ ಬಂದ್ರೆ ನೀವು ಓಪನ್ ಮಾಡಿದಾದ್ಮೇಲೆ 6.9 ಇಂಚಸ್ ಇರುತ್ತೆ, ಕ್ಲೋಸ್ ಮಾಡಿದಾದ್ಮೇಲೆ 4.1 ಇಂಚಸ್ ಇರುತ್ತೆ. ನೀವು ಕ್ಯಾಮ್ರಾ ಮಾಡ್ಯೂಲ್ ಏನಿದೆಲ್ಲ ಅಲ್ಲಿನೂ ಕೂಡ ಕಂಪ್ಲೀಟ್ ಆಗಿ ಡಿಸ್ಪ್ಲೇನ ಇವರು ಫಿಲ್ ಮಾಡಿದ್ದಾರೆ. ಬೆಜಲ್ಸ್ ಕೂಡ ತುಂಬಾ ಮಟ್ಟಿಗೆ ಕಮ್ಮಿ ಮಾಡಿದ್ದಾರೆ. ಅದೇ ನೀವು ಫ್ಲಿಪ್ 7 FE ತಗೊಂಡಿದ್ದೀರಾ ಅಂದ್ರೆ ಕ್ಯಾಮ್ರಾ ಹತ್ರ ಈ ರೀತಿಯಾಗಿರುತ್ತೆ, ಅಂದ್ರೆ ಒಂದು ಪೋರ್ಷನ್ ಆದ್ರೆ ಇರುತ್ತೆ, ಕಂಪ್ಲೀಟ್ ಡಿಸ್ಪ್ಲೇ ಇರೋದಿಲ್ಲ. ನಿಮಗೊಂದು 75 to 80% ಡಿಸ್ಪ್ಲೇ ಆದ್ರೆ ಇರುತ್ತೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ಯಾಮ್ಸಂಗ್ Exynos 2500 ಈ ಒಂದು ಚಿಪ್ಸೆಟ್ ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಚಿಪ್ಸೆಟ್ ಅಂತಾನೆ ಹೇಳ್ಬೋದು. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ, ಸೆಕೆಂಡರಿ ಕ್ಯಾಮ್ರಾ 12 ಮೆಗಾ ಪಿಕ್ಸೆಲ್ ಇರುತ್ತೆ, ಫ್ರಂಟ್ ಕ್ಯಾಮ್ರಾ 10 ಮೆಗಾ ಪಿಕ್ಸೆಲ್ ಇರುತ್ತೆ, 4300 mAh ಬ್ಯಾಟರಿ ಇರುತ್ತೆ, 25 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಫೋಲ್ಡ್ ಸ್ಪೆಸಿಫಿಕೇಶನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ, ಫ್ಲಿಪ್ ಸ್ಪೆಸಿಫಿಕೇಶನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಇನ್ನ ಪ್ರೈಸಸ್ ವಿಷಯಕ್ಕೆ ಬಂದ್ರೆ ಈ ಸಲ ಒಂದ್ ಸ್ವಲ್ಪ ಪ್ರೈಸಸ್ ಜಾಸ್ತಿ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಒಂದ್ ಸ್ವಲ್ಪ ಜಾಸ್ತಿನೇ ಆಯ್ತು, ಒಂದ್ ಸ್ವಲ್ಪ ಕಮ್ಮಿ ಇಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಫೋಲ್ಡ್ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ 256 GB ಇಂದ ಸ್ಟಾರ್ಟ್ ಆಗುತ್ತೆ, 1,75,000 ಇಟ್ಟಿದ್ದಾರೆ. ನೀವು ಫೋಲ್ಡ್ ತಗೋಬೇಕು ಅಂದ್ರೆ 1.5 ಲಕ್ಷ ಮೇಲೆ ಆಗುತ್ತೆ. ಅದೇ ನೀವು ಫ್ಲಿಪ್ ತಗೋಬೇಕು ಅಂದ್ರೆ ಬೇಸ್ ವೇರಿಯಂಟ್ 1,10,000 ಇಟ್ಟಿದ್ದಾರೆ, ನಾರ್ಮಲ್ ಫ್ಲಿಪ್. ಅದೇ ನೀವು FE ಬೇಕು ಅಂದ್ರೆ ನಿಮಗೆ ಬೇಸ್ ವೇರಿಯಂಟ್ 128 GB ಇಂದ ಬರುತ್ತೆ, 90,000 ಇಟ್ಟಿದ್ದಾರೆ. ನನ್ನ ಪ್ರಕಾರ ಈ ಸಲ ಒಂದ್ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯ್ತು. ನನ್ನ ಪ್ರಕಾರ 1 ಲಕ್ಷದ ಒಳಗಡೆನೆ ಫ್ಲಿಪ್ ಮೊಬೈಲ್ ಇಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. 90,000 1 ಲಕ್ಷ ಹೋಗ್ಲಿ, 99,999 ಇಟ್ಟಿದ್ರು ಕೂಡ ಫ್ಲಿಪ್ ಮೊಬೈಲಿಗೆ ಚೆನ್ನಾಗಿರ್ತಾ ಇತ್ತು. 1,10,000 ಇಟ್ಟಿದ್ದಾರೆ. ಇನ್ನ ಫೋಲ್ಡ್ ಮೊಬೈಲ್ ಬಗ್ಗೆ ಅಂತೂ ಮಾತಾಡೋದೇ ಬೇಡ, 1,75,000 ಇಟ್ಟಿದ್ದಾರೆ. ನಿಮಗೆ ಸೇಲ್ ಟೈಮ್ ಅಲ್ಲಿ ಕಮ್ಮಿ ಆಗುತ್ತೆ. ಯಾರಾದ್ರೂ ಫ್ಲಿಪ್ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ವೆಯ್ಟ್ ಮಾಡಿ, ಸೇಲ್ ಟೈಮ್ ಅಲ್ಲಿ ನಿಮಗೆ ಸಸ್ತಾ ಪ್ರೈಸ್ ಅಲ್ಲೇ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ರೀಸೆಂಟ್ ಆಗಿ ಲಕ್ನೋವಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಇನ್ಸಿಡೆಂಟ್ ಕೇಳಿದ್ರೆ ನಗು ಬರುತ್ತೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ನಾರ್ಮಲ್ ಆಗಿ ಪ್ರತಿಯೊಂದು ಸಿಟಿಯಲ್ಲಿ ಪ್ರತಿಯೊಂದು ಊರಲ್ಲೂ ಕೂಡ ತೋಟಗಾರಿಕೆ ಇಲಾಖೆ ಅಂತ ಹೇಳ್ಬಿಟ್ಟಿರುತ್ತೆ. ಅಲ್ಲೇನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಐಟಮ್ಸ್ ಕೂಡ ಡಿಸ್ಪ್ಲೇ ತರ್ತಾರೆ. ಇವಾಗ ಮಾವಿನ ಹಣ್ಣಲ್ಲೂ ಕೂಡ ನಮಗೆ ತುಂಬಾ ತರ ವೆರೈಟಿ ಇರುತ್ತೆ, ಡಿಫ್ರೆಂಟ್ ಹೆಸರು ಇರುತ್ತೆ ಅಂತಾನೆ ಹೇಳ್ಬೋದು. ಸೀಕರಣೆಗೆ ಒಂದು ಮಾವಿನ ಹಣ್ಣು ಸಿಗುತ್ತೆ, ನಾರ್ಮಲ್ ಆಗಿ ತಿನ್ನೋದಿಕ್ಕೆ ಒಂದಿರುತ್ತೆ, ಮತ್ತೆ ಅದರಲ್ಲೂ ಕೂಡ ತುಂಬಾ ಸ್ವೀಟ್ ಇರಬೇಕು ಅಂದ್ರೆ ಒಂದು ಮಾವಿನ ಹಣ್ಣು ಇರುತ್ತೆ, ಮೀಡಿಯಂ ಸ್ವೀಟ್, ಲೋ ಸ್ವೀಟ್. ಸೊ ಈ ರೀತಿಯಾಗಿನೂ ಕೂಡ ನಮಗೆ ತುಂಬಾ ತರ ಮಾವಿನ ಹಣ್ಣು ಆದ್ರೆ ಸಿಗುತ್ತೆ. ಒಂದೊಂದು ಟೇಸ್ಟ್ ಒಂದೊಂದು ತರ ಆದ್ರೆ ಇರುತ್ತೆ. ಅದು ಜನರಿಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಲಕ್ನೋವಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಎಕ್ಸಿಬಿಷನ್ ಆದ್ರೆ ಇಟ್ಟಿದ್ದಾರೆ, ಶೋಕೇಶಿಗಾದ್ರೆ ತಂದಿದ್ದಾರೆ. ಎಲ್ಲಾ ತರ ಮಾವಿನ ಹಣ್ಣು ಕೂಡ ಅಲ್ಲಿ ಶೋಕೇಶಿಗೆ ಇಟ್ಟಿದ್ದಾರೆ, ಜನ ನೋಡ್ಲಿ, ಇದ್ರ ಬಗ್ಗೆ ತಿಳ್ಕೊಂಡ್ಲಿ ಅಂತೇಳಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಬಂದಿರೋ ಜನ ಏನ್ ಮಾಡ್ತಿದ್ದಾರೆ ನೋಡಿ, ಅಲ್ಲಿ ಇಟ್ಟಿರೋ ಮಾವಿನ ಹಣ್ಣೆಲ್ಲ ಮನೆಗಾದ್ರೆ ತಗೊಂಡು ಹೋಗ್ತಿದ್ದಾರೆ. ಅಲ್ಲಿರೋರು ಪಾಪ ಜನರಿಗೆ ಗೊತ್ತಾಗ್ಲಿ, ಒಂದು ನಾಲೆಡ್ಜ್ ಸ್ಪ್ರೆಡ್ ಆಗ್ಲಿ ಅಂತ ಅವ್ರೇನೋ ಪ್ರಯತ್ನ ಮಾಡಿದ್ರೆ ಇವ್ರು ಅಲ್ಲಿ ಹೋಗ್ಬಿಟ್ಟು ಮಾವಿನ ಹಣ್ಣು ಇಟ್ಟಿರ್ತಾರಲ್ಲ ಶೋಕೇಶಿಗೆ, ಅದನ್ನೆಲ್ಲ ತಗೊಂಡು ಮನೆಗಾದ್ರೆ ಹೋಗಿದ್ದಾರೆ. ಈ ಇನ್ಸಿಡೆಂಟ್ ಕೇಳಿದ್ದಾದ್ಮೇಲೆ ನನಗೆ ಒಂದ್ ರೀತಿ ನಗು ಬಂತು ಅಂತಾನೆ ಹೇಳ್ಬೋದು. ಅಂದ್ರೆ ಮಿನಿಮಮ್ ಕಾಮನ್ ಸೆನ್ಸ್ ಆದ್ರೂ ಇರಬೇಕು. ಸೆನ್ಸ್ ಬೇಡ, ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಹೆಂಗೆ? ಅಲ್ಲಿ ಏನೋ ಇಟ್ಟಿದ್ದಾರೆ, ನಾವು ಹೋಗೋಣ, ನೋಡೋಣ, ಫೋಟೋ ತಗೋಣ, ಓಕೆ. ಆದ್ರೆ ಅಲ್ಲಿ ಹೋಗಿರೋರೆಲ್ಲ ಮಾವಿನ ಹಣ್ಣು ತಗೊಂಡು ಮನೆಗಾದ್ರೆ ಹೋಗಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.